ನಂಗೆ ಮೊದಲಿಂದ ಪರಿಚಯ. ಸೂರಿ ಇದ್ರಲ್ಲಿ ನಾನು ಇಬ್ಬರನ್ನ ತುಂಬಾ ನೆನ್ಸ್ಕೋಬೇಕಾಗುತ್ತೆ. ಒಂದು ಹರೀಶ್ ರೈ ಅವರು. ಹರೀಶ್ ರೈ ಅಣ್ಣಗೆ ನಾನು ಫ್ಯಾನು, ಹರೀಶ್ ಅಣ್ಣ ನನ್ನ ಫ್ಯಾನು. ಆ ಥರ ನಮ್ಮಿಬ್ಬರ ಸಂಬಂಧ. ತುಂಬ ಚಿಕ್ಕ ವಯಸ್ಸಿಂದ ಹರೀಶ್ ಅಣ್ಣ ನೋಡ್ಕೊಂಡು ಬೆಳೆದಿದ್ದು. ಬಟ್ ಹರೀಶ್ ಅಣ್ಣ ನನಗೆ ಹೇಳೋರು, ಇಲ್ಲ ಸುದಿ ಇವತ್ತು ನೀನು ತುಂಬ ಫಾರ್ಮಲ್ಲಿ ಇದೆಯಾ, ನಂಗೆ ನೀನು ನೋಡಿದಾಗೆಲ್ಲ ಖುಷಿ ಆಗುತ್ತೆ ಅಂತ. ನಾನು ನಿಮ್ಮ ನೋಡಿದಾಗೆಲ್ಲ ನನ್ನ ಥರ ನೀವು ಕಾಣ್ತೀರಾ ಅಂತಿದ್ದೆ. ಹರೀಶ್ ಅಣ್ಣ ನೀನು ನೋಡಿದಾಗೆಲ್ಲ ನನ್ನ ಥರ ನೀನು ಕಾಣ್ತೀಯ ಅನ್ನೋರು. ಆ ಥರದ್ದೊಂದು ಸ್ನೇಹ ಇವತ್ತು ಅಣ್ಣ ಇಲ್ಲ. ನಾನು ಬಿಗ್ ಬಾಸ್ ಅಲ್ಲಿ ಬಂದಾಗ ಗೊತ್ತಾಯ್ತು. ಆಮೇಲೆ ಇದರಲ್ಲಿ ನನ್ನ ನೆಚ್ಚಿನ ಗೆಳೆಯ ಅದ್ಭುತ ಪ್ರತಿಭೆ, ಮುಂದಕ್ಕೊಂದಿನ ದೊಡ್ಡ ಕೊಡುಗೆ ಆಗ್ತಿದ್ರು ಅನ್ಸುತ್ತೆ ಸ್ಯಾಂಡಲ್ವುಡ್ಗೆ, ಅದು ವಿಶ್ವ. ನಾನು ತುಂಬಾ ನೆನಪಿಸ್ಕೋತೀನಿ ವಿಶ್ವನ. ಆಚೆ ಬಂದ ತಕ್ಷಣ ನಂಗೆ ಅಭಿ ಹೇಳಿದ್ರು, ಅಣ್ಣ ವಿಶ್ವವ್ರಿಗೆ ಹಿಂಗಾಯ್ತು ಅಂತ. ಇವತ್ತಿಲ್ಲ ಗೆಳೆಯ, ನೆನ್ಸ್ಕೊಳ್ಳೇಬೇಕು, ಇಲ್ಲ ತಪ್ಪಾಗುತ್ತೆ. ಸೂರ್ಯ ಅವ್ರ ಜೊತೆನೆ ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಸೂರ್ಯ ಅವ್ರ ಕತೆ ಹೇಳಕ್ ಬಂದಾಗ. ಇನ್ಫ್ಯಾಕ್ಟ್ ಕತೆ ಕೂಡ ಅವರೇ ನರೇಟ್ ಮಾಡಿದ್ರು ಸೂರ್ಯ ಅವ್ರ ಜೊತೆಗೆ. ಸಾರಿ ಗೆಳೆಯ, ಮಿಸ್ ಯು. ಅಲ್ಲಿಂದ ಅದೇ ಅಣ್ಣ, ಈಗ ಎಲ್ಲರೂ ಬಗ್ಗೆ ಹೇಳಿದ್ದಾರೆ. ಈ ವೇದಿಕೆಯಲ್ಲಿರೋ ಎಲ್ಲರೂ ನನ್ನ ಪರಿಚಯ. ಆ ಕಡೆ ಮೂಲೆಯಿಂದ ಇಲ್ಲಿವರೆಗೂ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಎಕ್ಸೆಪ್ಟ್ ನನಗೆ ಅಷ್ಟು ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದೇನೋ ನಮ್ಮ ಜೀವನದಲ್ಲಿ ಆ ಥರದ್ದು ಸೀನು ಶಾರ್ಟು ಏನೂ ಬರೋದೇ ಇಲ್ಲ. ನಾವು ಹೀರೋಯಿನ್ ಜೊತೆ ಲಂಚ್ಗೆ ಹೋಗಿರ್ತಾರ, ಮಂಚಿಡ್ಕೊಂಡು ನಿಂತಿರ್ತಾರ, ಒಂದು ಸೀನು ಬರಲ್ಲ. ಬರೀ ಮಂಚಿಡ್ಕೊಂಡು ಅಲ್ಲೇ ಅಲ್ದಾಡೋದೇ ಆಗುತ್ತೆ. ಅದರಲ್ಲೂ ಮೇಡಮ್ ಹೇಳ್ದಂಗೆ ಅವ್ರಿಗೆ ನಿಜವಾದ ರೌಡಿಗಳು ಭಯ ಇದೆ ಇರ್ತಾರ. ಸಿನಿಮಾಲಿರೋ ರೌಡಿಗಳು ನೋಡ್ರು ಭಯ ಅವ್ರಿಗೆ. ಇವತ್ತವರೆಗೂ ಒಂದು ಹಾಯ್ ಕೂಡ ಹೇಳಿಲ್ಲ ನಮ್ಗವರು. ಭಯ ಅನ್ಸುತ್ತೆ ಮೇಡಮ್ಗೆ. ಒಳ್ಳೆಯವ್ರು ಮ್ಯಾಮ್ ನಾವೆಲ್ಲ. ಸಿನಿಮಾಲ್ ಮಾತ್ರ ಬಿಗ್ ಬಾಸ್ ಅಲ್ಲಿ ನೋಡಿ ಹೇಳ್ತಾರೆ ತುಂಬಾ ಒಳ್ಳೆಯವನು ಅಂತ ಕಳಿಸಿದ್ರು ನನ್ನ. ಜಗಳನೇ ಆಡಲ್ಲ ಇವನು, ಕಿತ್ತಾಡೋದೇ ಇಲ್ಲ ಇವನು ಅಂತ. ಹಾಗಾಗಿ ಖುಷಿ ಇದೆ. ತುಂಬಾ ಕಷ್ಟ ಬಿದ್ದು ಕೆಲಸ ಮಾಡಿದ್ದಾರೆ ಸೂರ್ಯ ಅವರು. ಆಮೇಲೆ ಒಂದು ಅಣ್ಣ ಒಂದು ಸಕ್ಕದ ಒಳ್ಳೆ ಪ್ರಶ್ನೆ ಕೇಳಿದ್ರು, ಪ್ರಸಾದ್ ಸಾರು ಹೇಳಿದ್ರು, ಅವರು ಹೇಳಿದ್ರು. ಅಂದ್ರೆ ಕರೆಕ್ಟ್, ನನಗೂ ಇದೇ ಪ್ರಶ್ನೆ ಕೇಳ್ತಾರೆ ಎಲ್ಲೋದ್ರು. ಸೂರ್ಯಣ್ಣನ ಬಗ್ಗೆ ತುಂಬಾ ಟಾಕ್ ಇದೆ. ಯಾವುದೇ ಸೆಕ್ಟರ್ ನಾನು ಕೆಲಸ ಮಾಡಿದ್ರೆ ಅಣ್ಣ ಸೂರ್ಯಣ್ಣ ಯಾವಾಗ ರಿಲೀಸ್ ಅಂತ ಕೇಳ್ತಾರೆ. ನನಗೆ ಒಂದೊಂದ್ಸರಿ ಫೋನ್ ಮಾಡ್ತೀನಿ ದಿನಿ ಅವ್ರಿಗೆ, ಸರ್ ತುಂಬಾ ಒಪ್ಸಿದೆ ಜನಕ್ಕೆ, ತುಂಬಾ ಚೆನ್ನಾಗಿದೆ, ಬೇಗ ರಿಲೀಸ್ ಮಾಡಿ ಅಂತ. ಅದು ಕರೆಕ್ಟ್. ಅಣ್ಣ ಹೇಳ್ದಂಗೆ ಏನ್ ಹೇಳಕ್ ಹೊರಟಿದ್ದೀರಿ ಎಲ್ಲರೂ ಹಾಕೊಂಡು. ನಿಜ ಅಣ್ಣ, ಈಗ ಒಂದು ಏನು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಆಗ ಜೀವ ಉಳಿಯುತ್ತೆ ಅನ್ನೋದಕ್ಕೂ, ಒಬ್ರು ಹೆಲ್ಮೆಟ್ ಹಾಕಲ್ದೆ ಗಾಡಿ ಓಡಿಸಿ ಏಟಾಗಿರೋ ಫೋಟೋನೇ ಹಾಕ್ಬೇಕು ಅಣ್ಣ ರೋಡಲ್ಲಿ. ಅವಾಗ್ಲೇ ಅದು ಗೊತ್ತಾಗೋದು. ಹಂಗೆ ಈಗ ಬಾಹುಬಲಿ ಅಂತ ಚಿತ್ರ ಮಾಡಿದ್ರು, ನೀನು ಮಹೇಂದ್ರ ಬಾಹುಬಲಿ ನೋಡಿದ್ರೆ ಇಲ್ಲ ನನಗೆ ಬಳ್ಳಾಳ ಇಷ್ಟ ಅಂದ್ರೆ ನಾವೇನ್ ಮಾಡೋದಣ್ಣ. ಸೊ ಹಿಂಗಿದೆ. ಈಗ ಅಣ್ಣ ಹೇಳ್ದಂಗೆ ಪ್ರಸಾದ್ ಸಾರು ನನಗೆ ಗುರುಗಳೇ, ನಾನು ಅದರ ಕೆಟ್ಟ ಶಿಷ್ಯ, ಸರಿಯಾಗಿ ಜಿಮ್ ಹೋಗ್ತಾ ಇರಲಿಲ್ಲ. ಈಗ ಪ್ರಸಾದ್ ಸರ್ ಅಂದ್ರೇನೆ ಎಂತೆಂತ ಅವಾರ್ಡ್ ತಗೊಂಡಂತ ಬಾಡಿ ಬಿಲ್ಡರು. ಅದ್ರಲ್ಲ ದೇಹ ನೋಡಿ ಐದು ಆಕ್ಚುಲಿ ದಮ್ಮಡಿ ಅಲ್ಲ, ಸಿನಿಮಾಗೋಸ್ಕರ ಮಾಡಿದ್ರೆ. ಅದ್ರಲ್ಲಿ ಸಿಗರೇಟ್ ಚೆನ್ನಾಗಿ ಸೇದಿರಿ ಪ್ರಸಾದ್ ಸರ್ ಅಂತ ನನ್ನ ಮುಂದೆ ಕೇಳ್ದವ್ರಿದ್ದಾರೆ. ರೀ ಪ್ರಸಾದ್ ಸರ್ ಬೇರೆದ್ ನೋಡ್ರಿ ಅಂತ ಆರೋಗ್ಯನ ಕಾಪಾಡ್ಕೊ ಬಂದವರು ಸಿನಿಮಾಗೋಸ್ಕರ ಮಾಡಿದ್ರೆ ಅದು ಅಟ್ರಾಕ್ಟ್ ಆಗುತ್ತೆ. ನಿಜ. ಅದಕ್ಕೆ ಇದ್ರಲ್ಲಿ ಹೇಳಿದೆ ಎಂಡ್ ಆಫ್ ವೈಲೆನ್ಸ್ ಅಂತ. ನಾನು ಹಿಂದೇನೋ ಒಂದು ಇದ್ರಲ್ಲಿ ಹೇಳಿದ್ದೆ, ಹೆರಿಗೆ ನೋವು ನರ್ಸಿ ಕೇಳೋದಕ್ಕಿಂತ ಹೆರಿಗೆ ಆದವ್ರನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ, ಆ ನೋವು ಏನೋ ಒಂದು ಗೊತ್ತಿರುತ್ತೆ ಅಂತ. ಅದಕ್ಕೆ ಒರಿಜಿನಲ್ ರೋಡಿಗಳು ಅಥವಾ ಆ ಥರದ್ದು ಅನುಭವಿಸೋರು ಕರ್ಕೊಬಂದು ಮಾಡಿಸಿರೋದಷ್ಟೇ. ಅವ್ರ ಕೈಯಲ್ಲಿ ಹೇಳ್ಸೋ ಪ್ರಯತ್ನ. ತುಂಬಾ ಸಿಗರೇಟ್ ಸೇದಿ ಕ್ಯಾನ್ಸರ್ ಬಂದವನು ಸಿಗರೇಟ್ ಸೇದ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ, ದಷ್ಟಪುಷ್ಟವಾಗಿರೋ ಸಿಗರೇಟ್ ಸೇದ್ಬಿಟ್ಟಿದ್ರೆ ಕೇಳಲ್ಲ. ಸೊ ಅದೊಂದೇ ಕಾರಣ ಇದಕ್ಕೆ. ಅದೇ ಅಣ್ಣ, ಇಷ್ಟೇ ನನಗೆ ಗೊತ್ತಿರೋದು. ಏನಾದ್ರು ಅದು ನಿದ್ದೆ ಊಟ ಎಲ್ಲ ಡಯಟ್ ಮಾಡಿದೀನಿ ಬಿಗ್ ಬಾಸ್ ಅಲ್ಲಿ. ಅಲ್ಲ ಬಿಗ್ ಬಾಸ್ ಯಾಕಣ್ಣ ಸೂರ್ಯಣ್ಣನ ಬಗ್ಗೆ ಮಾತಾಡೋದು, ಅದಕ್ಕೊಂದು ಸಪರೇಟ್ ವೇದಿಕೆ ಅಣ್ಣ. ಆಸ್ ಯೂಶಲ್ ಮಾಮೂಲಿ ನೆಗೆಟಿವ್ ಮಚ್ಚು ಚಾಕು ಚೂರಿ ಅದೇ ಏನು ಖಂಡಿತ ಅಣ್ಣ. ಸಲಗಾಯಿಂದ ಪರಿಚಯ, ನಾನು ಸೂರ್ಯವರು. ಸಲಗಾಯಿಂದ ನಮ್ಮಿಬ್ರ ಮಧ್ಯೆ ಒಂದು ಸಲಗೆ ಸ್ನೇಹ ಎಲ್ಲ. ತುಂಬಾ ಕಷ್ಟ ಬಿದ್ದಿದೆ ಸಿನಿಮಾಗೋಸ್ಕರ. ನಂಗೆ ಗೊತ್ತು ಅವ್ರ ಎಫರ್ಟ್ ಎಷ್ಟಿದೆ ಇದಕ್ಕೆ ಅಂತ. ಒಳ್ಳೇದಾಗಬೇಕು ಅಣ್ಣ. ಈಗ ಅವರು ಅದೇ ಈಗ ಎಲ್ಲರೂ ಹೇಳಿದಂಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಇಲ್ಲಿ ತನಕ ಬಂದಿದ್ದು ನನ್ಗೆ ಗೊತ್ತಿದೆ ಅವ್ರದ್ದೆಲ್ಲ. ಅವ್ರು ಒಂದ್ಸತಿ ಒಂದು ಸಿನಿಮಾದಲ್ಲಿ ಇದೆಲ್ಲರಿಗೂ ಗೊತ್ತಿಲ್ವೋ ಒಂದು ಫೈರ್ದು ಒಂದು ಏನೋ ಮಾಡಕ್ ಹೋಗಿ ಜೀವ ಬಿಡ್ಬೇಕಾಗಿತ್ತು ಅವ್ರದ್ದು. ಇದು ನಮ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ಅವತ್ತು ಯಾಮರಿದ್ರೆ ಜೀವ ಹೋಗಿರೋದು ಜಾನಿ ಮಾಸ್ಟರ್ಗೂ ಗೊತ್ತು. ಆ ದಿನ ಜಾನಿ ಮಾಸ್ಟರ್ ಇಲ್ಲ ಅಂದ್ರೆ ಜೀವ ಹೋಗಿರೋದು ಅವತ್ತು. ಇದೇ ಸತ್ಯ. ನಮ್ದು ಆ ಥರ ತುಂಬಾ ಸತಿ ಉಸಿರು ಬಂದಿದೆ. ಹೇಳೋರಿಗೆ ಸಿನಿಮಾದವ್ರು ಏನ್ ಬೆಳೆಯ ಸುಮ್ಮನೆ ಅದೆಲ್ಲ ಫೈಟ್ ಒರಿಜಿನಲ್ ಅಲ್ಲ ಅಂತಾರೆ. 1 ಇಂಚ್ ಮುಂದೆ ಬಂದ್ರೆ ಹಿಂಗ ಅನ್ವಾಗ 1 ಇಂಚ್ ಮುಂದೆ ಬಂದ್ರೆ ಮೂಗಿರಲ್ಲ, 1 ಇಂಚ್ ಮುಂದೆ ಬಂದ್ರೆ ಒಂದು ಅಲ್ಲಿರಲ್ಲ, ಹಂಗೆ ಬೀಳ್ತಾವೆ ವೇಟ್ಗಳು. ತುಂಬಾ ಕಷ್ಟ ಬಿದ್ದಿದ್ದಾರೆ. ಅದಕ್ಕೆ ನಿನ್ ಗೆಲ್ಲೋ ಗೆಳೆಯ ನಿನ್ ಜೊತೆ ನಾವ್ ಇರ್ತೀವಿ ಅಂತ ಎಲ್ಲರೂ ಕೆಲಸ ಮಾಡಿದ್ದು. ಅದಕ್ಕೆ ಕೆಲಸ ಮಾಡಿದೆ. ಒಂದೇ ಒಂದು ನಿಮಿಷ ಅಣ್ಣ, ನಾನು ಹೋಲ್ಸೇಲ್ ಡೀಲರ್ ಮರ್ತೋಗ್ಬಿಟ್ಟಿದ್ದೀನಿ. ಗೊತ್ತಲ್ಲ, ಸಿನಿಮಾ 20 ಮಾಡಿರ್ತೀನಿ. ಬಿಗ್ ಬಾಸ್ ಹೋಗ್ಲಿ ಇನ್ನೂ ಒಂಚೂರೆಲ್ಲ ಮರ್ತೋಗಿದೆ ಅಣ್ಣ. ಏನ್ ನನ್ನ ಹೆಸರಿದಲ್ಲಿ ಜಪಾನ್ ನೋಡಿ. ಸಾರಿ ಅಣ್ಣ, ಸಿನಿಮಾಗಳು ಜಾಸ್ತಿ ಒಂದೊಂದ್ಸರಿ ಟೈಟ್ಲೇ ಬೇರೆ ಹೇಳ್ಬಿಟ್ಟಿದ್ದೀನಿ ಕುತ್ಕೊಂಡ್ ಬಂದಾಗ ಅಣ್ಣ. ಅವನ ಅವೇ ಪಾತ್ರಗಳು ಕೊಡ್ತಾರೆ. ಏನೋ ಕರ್ಕೊಳ್ಳಿ ಅಣ್ಣ, ಸಾಯಂಕಾಲ ಆದ್ರೆ ಕಾಸು ಕೊಡ್ಲಿ ಅಷ್ಟೇ. ರಾಜ ಅಂತ ಹೆಸರಿಟ್ಬಿಟ್ಟು ಜೋಬಲ್ಲಿ 2 ರೂಪಾಯಿ ಅಂದ್ರೆ ಏನೋ ಬೇಕಣ್ಣ, ಏನೋ ಕರ್ಕೊಳ್ಳಿ ಕಾಸು ಕೊಡ್ಲಿ.
ಅಣ್ಣ ಅಣ್ಣ ಅದೇನೋ ಹುಡುಕ್ತಾವ್ರಂತೆ, ಯಾರು ರೆಡಿನೇ ಇಲ್ವಂತೆ ಕಾಕ್ರೋಚ್ ಹೀರೋ ಅಂದ್ರೆ. ಸರ್ ಒಂಚೂರು ಲೊಕೇಶನ್ ಮತ್ತೆ ಹೀರೋಯಿನ್ ಫೈನಲ್ ಆಗಿದೆ ಅಂತ, ಈಗ ಒಂದು ಆಗ್ಲೇ 10 ದಿನ ಶೂಟ್ ಆಗಿದೆ ಅಂದ್ರು ಅಣ್ಣ. ಅಣ್ಣ ನಮ್ಮ ಸಿನಿಮಾ ನಮ್ಮ ವೇದಿಕೆಯಲ್ಲಿ ಮಾತಾಡೋಣ, ಸೂರಿಗೆ ಒಳ್ಳೇದಾಗ್ಲಿ ಅಣ್ಣ. 20ನೇ ತಾರೀಕಿಂದ 15 ದಿನ ಡೇಟ್ ಕೊಟ್ಟಿದ್ದೀನಿ ಅಣ್ಣ, ಬಿಕಾಸ್ ಹಳೆ ಸಿನಿಮಾಗಳ ಕಮಿಟ್ಮೆಂಟ್ ಇತ್ತು, ಕಂಟಿನ್ಯೂ ಶೂಟಲ್ಲಿ ಇದ್ದೀನಿ. 20ರಿಂದ ಡೇಟ್ ಕೊಟ್ಟಿದ್ದೀನಿ ಅಣ್ಣ, ನಮ್ಮ ಸಿನಿಮಾದೇ ಮಾತಾಡೋಣ. ಓಕೆನಾ, ಥ್ಯಾಂಕ್ ಯು.